ಸುಮಾರು ಒಂದು 70-80 ಜನ ಸೇರಿದ್ರು. ಸಮಸ್ಯೆಗಳೇನು ಅನ್ನುವಂಥದ್ದು ಬಹಳ ಸುದೀರ್ಘವಾಗಿ ಚರ್ಚೆ ಆಯಿತು. ಜವಾಬ್ದಾರಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಯಾವ ಕ್ಷೇತ್ರಕ್ಕೂ ಅನ್ಯಾಯ ಆಗಬಾರ್ದು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಉದ್ದೇಶ. ರಕ್ಷಿತವರು ನಮ್ಮಲ್ಲಿ AC ಆಗಿರೋರಿಗೆಲ್ಲ ಗೊತ್ತು. ಬಹಳ ಪ್ರೊಆಕ್ಟಿವ್ ಕಮಿಷನರ್, ಯಂಗ್ಸ್ಟರ್ ಇದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಳ ಸರ್ಕಾರಕ್ಕೆ ಇಷ್ಟ ಆಗಿದೆ, ಮುಖ್ಯಮಂತ್ರಿಗಳಿಗೆ ಇಷ್ಟ ಆಗಿದೆ. ಅದರಿಂದನೇ ಒಬ್ಬರನ್ನೇ ಅವ್ರ ಫೋನಲ್ಲಿ ಮೂಲಕ ಇನ್ನೊಂದು ದಿನ ಫೋನಲ್ಲಿ ಮಾತಾಡಿದಾಗ ಅವರು ಒಪ್ಪಿಕೊಂಡ್ರೆ ಹೊತ್ತು ಟೈಮ್ ಕೊಟ್ಟರು. ಬಡ್ಜೆಟ್ ನಾಳೆ ಮಂಡನೆ ಮಾಡಬೇಕು, ಅದನ್ನು ಬಿಸಿ ಇದ್ದಾರೆ. ಮುಖ್ಯಮಂತ್ರಿಗಳಿದ್ದಾರೆ, ಬಂದಿದ್ದಾರೆ. ಅಲ್ಗೂ ನಮ್ಮ ಟೈಮ್ ಕೊಟ್ಟಿದ್ದೀವಿ ಅಂತ ನಮ್ಮ ಹತ್ರ ಒಂದು ಟೈಮ್ ಸ್ಪೇರ್ ಮಾಡೋಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಆಭಾರಿಯಾಗಿದ್ದೀವಿ. ತಮಗೆ ಬಹಳ ಪ್ರಮುಖವಾಗಿ ಅಲ್ಲಿ ಅವರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರುವಂಥದ್ದು ಸುಮಾರು ಅವ್ರ ಲೇಔಟಲ್ಲಿ, ಪೊಲೀಸ್ ಲೇಔಟ್ ಸೆಕೆಂಡ್ ಸ್ಟೇಜಲ್ಲಿ ಒಂದು 20 ಕಿಲೋಮೀಟರ್ ರಸ್ತೆ ಇದೆ. ಮೈನ್ ರೋಡು, ಕ್ರಾಸ್ ರೋಡು, ಅಡ್ಡ ರಸ್ತೆ ಮತ್ತು ಮುಖ್ಯ ರಸ್ತೆ ಎಲ್ಲ ಸೇರಿದ್ರೆ ಆ ಲೇಔಟಲ್ಲಿ ಸುಮಾರು 20-22 ಕಿಲೋಮೀಟರ್ ರಸ್ತೆ ಇದೆ. ಅಲ್ಲೊಂದು 2 ಕಿಲೋಮೀಟರ್ ರಸ್ತೆ ಬಿಟ್ಟರೆ ಸುಮಾರು 18-19 ಕಿಲೋಮೀಟರ್ ರಸ್ತೆ ಬಹಳ ಹೀನಾದ ಪರಿಸ್ಥಿತಿ ಒಳ್ಳೆ. ಅದರಿಂದ ನಾವು ನಿಮ್ಮಲ್ಲಿ ತುರ್ತಾಗಿ ತಾವು ಮಾಡಬೇಕಾಗಿರುವಂಥದ್ದು, ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದು ಏನೊಂದು ದಯಮಾಡಿ ಅಟ್ಲೀಸ್ಟ್ ಒಂದಷ್ಟು ಮಣ್ಣು ಹಾಕಿ, ಜಲ್ಲಿ ಹಾಕಿ, ಆ ಗುಳಿಗಳನ್ನ ಸದ್ಯಕ್ಕೆ ಮುಚ್ಚುವಂಥ ಕೆಲಸವನ್ನು ಮಾಡಿ, ಆಮೇಲೆ ಹಂತವಾಗಿ ನಮ್ಮ ಥಾಮಸ್ ಅವರು ಹೇಳ್ತಾ ಇದ್ರು, ಅಟ್ಲೀಸ್ಟ್ ಹಂತವಾಗಿ 1 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದ್ಸರಿ 2 ಕಿಲೋಮೀಟರ್ 3 ಕಿಲೋಮೀಟರ್ ಒಂದು ವರ್ಷ ಅಂತ ಒಂದು ಸಂಪೂರ್ಣವಾಗಿ ಡಾಂಬರೀಕರಣ ಮಾಡಿಕೊಡ್ಬೇಕು ಅನ್ನೋದು. ಎರಡನೇದು, ಇಡೀ ಮೈಸೂರು ನಗರಕ್ಕೆ ಮತ್ತೆ ಮೈಸೂರು ನಗರ ಹೊಂದಿಕೊಂಡಿರುವಂಥ ಇತರ ಲೇಔಟ್ಗಳಿಗೆ ಎಲ್ಲರಿಗೂ ನೀರು ಕೊಡಬೇಕು, ಕಾವೇರಿ ನೀರು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 2013-18ರಲ್ಲಿ 2 ಯೋಜನೆಗಳಿಗೆ ದುಡ್ಡು ಕೊಟ್ಟರು. ಒಂದು ಉಂಡವಾಡಿ 450 ಕೋಟಿ ಅವತ್ತು ಕೊಟ್ಟಿದ್ರು. ಈಗ ಅದು ಪ್ರಾಜೆಕ್ಟು ನಡೀತಾ ಇದೆ. 55 ದಿವಸ 600 ಕೋಟಿ ದುಡ್ಡು ಕೊಟ್ಟಿದೆ. ಸಾಹೇಬರು ಒಪ್ಕೊಂಡಿದ್ದಾರೆ, ಕೊಡ್ತಾರೆ. ಅವ್ರ ಬದ್ಧತೆ, ಕಾಂಗ್ರೆಸ್ ಪಕ್ಷದ ಬದ್ಧತೆ, ಸರ್ಕಾರದ ಬದ್ಧತೆ, CM ಅವರ ಬದ್ಧತೆ. ಇದರಿಂದ ಮೈಸೂರು ಆಗ್ತಾ ಇರೋದು ಎಲ್ಲರೂ ಸಿಟಿ ವ್ಯಾಪ್ತಿಗೆ ಬರ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಗಳಿಗೆ ಹಂತವಾಗಿ ಹಣವನ್ನು ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾರೆ. ನಾವು ಒಂದು 3,000 ಕೋಟಿ ಬೇಕು ಅನ್ನೋದು ಕೂಡ ನಾವು ಪ್ರಸ್ತಾವನೆ ಇಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಬಜೆಟ್ನಲ್ಲಿ ಘೋಷಣೆ ಮಾಡುವಂಥ ಅವಶ್ಯಕತೆ ಇದೆ. ಆಲ್ರೆಡಿ ಗೆಜೆಟ್ ಆಗಿರೋದ್ರಿಂದ ಹಂತವಾಗಿ ದುಡ್ಡ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ತುರ್ತಾಗಿ ತಮ್ಮ ಕಡೆಯಿಂದ ಆಗಬೇಕಾಗಿರುವಂಥದ್ದು ಒಂದು ಕುಡಿಯ ನೀರಿನ ವ್ಯವಸ್ಥೆ ಸರ್. ಬೋರ್ವೆಲ್ ಮೂಲಕ ವಾರಕ್ಕೊಂದ್ಸರಿ 10 ದಿವಸಕ್ಕೊಂದ್ಸರಿ ನೀರು ಬಿಡುವಂಥ ಕೆಲಸ ಆಗ್ತಾ ಇದೆ. ಬೋರ್ವೆಲ್ ನೀರು, ಆ ನೀರನ್ನು ಕುಡಿಯೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಪಾಪ ಅವರು ಕಾರುಗಳಲ್ಲಿ, ಮೋಟರ್ ವೆಹಿಕಲಲ್ಲಿ ಆ ಕ್ಯಾನ್ಗಳ ಮೂಲಕ ಮೂರನೇದು, ನಮ್ಮ ಶ್ರೀಲಕ್ಷ್ಮಿ ಅವರು ಬಹಳ ಹೋರಾಟ ಮಾಡಿ ಮುಖ್ಯಮಂತ್ರಿಗಳ ಲೆಟರ್ ಕೂಡ ಹಾಕ್ಸಿದ್ದಾರೆ. ಚಿಕ್ಕಪೈನ ಕೆರೆಗೆ ಇಡೀ ಎಂಟೈರ್ ಸೀವೇಜ್ ವಾಟರು ಅಲ್ಲಿ ಹೋಗ್ತಾ ಇದೆ ಸರ್. ಅದನ್ನ ಅಟ್ಲೀಸ್ಟ್ ಒಂದು ಸೀವೇಜ್ STPನ ನೀವು ನಿರ್ಮಾಣ ಮಾಡಿ, ಟ್ರೀಟ್ ಮಾಡಿ ಚಿಕ್ಕಪೈನ ಕೆರೆಗೆ ಕಳಿಸುವಂಥ ಕೆಲಸ ಮಾಡಬೇಕು. ಚಿಕ್ಕಪೈನ ಕೆರೆಗೆ 7 ಏರಿಯಾ ವಾಟರ್ ಮಾತ್ರ ಹೋಗ್ತಾ ಇಲ್ಲ. ಸುತ್ತ ಒಂದು 15 ಹಳ್ಳಿಗಳು ಮತ್ತೆ ಲೇಔಟ್ಗಳು ನೀರೆಲ್ಲ ತಗೊಂಡು ಡೈರೆಕ್ಟಾಗಿ ಡಂಪ್ ಮಾಡುವಂಥ ಕೆಲಸವನ್ನು ಮಾಡಿ ಇಡೀ ಎಂಟೈರ್ ಚಿಕ್ಕಪೈನ ಕೆರೆ ಬಹಳ ವರ್ಸ್ಟ್ ಪೊಸಿಷನ್ ವಾಸನೆ ಮಾಡಿಕೊಂಡು ಕೂತಿದೆ ಸರ್. ಇದು ಕೂಡ ಹಾಕ್ಸಿದ್ದಾರೆ. ಆ ಚಿಕ್ಕಪೈನ ಕೆರೆಗೆ ಇಡೀ ಎಂಟೈರ್ ಸೀವೇಜ್ ವಾಟರು ಅಲ್ಲಿ ಹೋಗ್ತಾ ಇದೆ ಸರ್. ಅದನ್ನ ಅಟ್ಲೀಸ್ಟ್ ಒಂದು ಸೀವೇಜ್ STPನ ನೀವು ನಿರ್ಮಾಣ ಮಾಡಿ, ಟ್ರೀಟ್ ಮಾಡಿ ಚಿಕ್ಕಪೈನ ಕೆರೆಗೆ ಕಳಿಸುವಂಥ ಕೆಲಸ ಮಾಡಬೇಕು. ಚಿಕ್ಕಪೈನ ಕೆರೆಗೆ 7 ಏರಿಯಾ ವಾಟರ್ ಮಾತ್ರ ಹೋಗ್ತಾ ಇಲ್ಲ. ಸುತ್ತ ಒಂದು 15 ಹಳ್ಳಿಗಳು ಮತ್ತೆ ಲೇಔಟ್ಗಳು ನೀರೆಲ್ಲ ತಗೊಂಡು ಡೈರೆಕ್ಟಾಗಿ ಡಂಪ್ ಮಾಡುವಂಥ ಕೆಲಸವನ್ನು ಮಾಡಿ ಇಡೀ ಎಂಟೈರ್ ಚಿಕ್ಕಪೈನ ಕೆರೆ ಬಹಳ ವರ್ಸ್ಟ್ ಪೊಸಿಷನ್ ವಾಸನೆ ಮಾಡಿಕೊಂಡು ಕೂತಿದೆ ಸರ್. ಅದು ಒಂದು ರೆಡಿ ಆಗಬೇಕು.